ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು ತಿಳ್ಕೊಬೋದಾ? ಗುರುಪ್ರಸಾದ್ ಹೆಪ್ಸು ಕುಂದೂರದಿಂದ ಬಂದಿದ್ದೇನೆ. ಕುಂದಗೋಳಿಂದ. ಮೇಡಮ್ ನಿಮ್ಮ ಶ್ರೀಲಕ್ಷ್ಮಿ ಹೆಬ್ಸೂರ್ ಕುಂದಗೋಳದಿಂದ ಬಂದಿದ್ದೀನಿ ಸರ್. ಸರ್ ನೀವು ನಮ್ಮ ವಾವ್ ಅಪ್ರೋಚ್ ಮಾಡಿದ್ರಿ ವೆಯ್ಟ್ ಲಾಸ್ ಅವಾಗ ಅಂತೇಳಿ. ಸೊ ಇಲ್ಲಿ ನೀವು ಡಿಸಿಷನ್ ತೊಗೊಂಡ್ರಿ ವೆಯ್ಟ್ ಲಾಸ್ ಮಾಡ್ಬೇಕಂತೇಳಿ. ಬಟ್ ಮಾಡಿ ಹೋದ್ಮೇಲೆ ನಂಗೆ ಸರ್ ಕಾಲ್ ಮಾಡಿದ್ರಿ. ಸಾಕಷ್ಟು ಡೌಟ್ಸ್ ಇತ್ತು ನಿಮಗೆ ಅಲ್ವಾ? ಹೌದು. ಓಕೆ. ಬಟ್ ಈಗ ಮಾಡಿದ್ಮೇಲೆ ಆಲ್ಮೋಸ್ಟ್ ನಿಮ್ದು 90 ದಿವಸ ಕಂಪ್ಲೀಟ್ ಆಯ್ತು ಈಗ. ಸೊ ನಿಮ್ಗೆ ಅವಾಗಿರೋ ಮುಂಚೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದೇನೋ ಭಯ ಒಂದೇನೋ ಇತ್ತು. ಈಗ ಮುಗಿದ್ಮೇಲೆ ಹೆಂಗೆ ಅನಿಸ್ತಾ ಇದೆ? ಯಾವುದೇ ಥರ ಭಯ ಇಲ್ಲ. ಹೆಲ್ಪ್ ಆಗಿದೆ, ತುಂಬಾ ಹೆಲ್ಪ್ ಆಗಿದೆ ನನ್ನ ದಿನ ರೂಟೀನಿಗೆ. ಆಮೇಲೆ ವೇಟು ಲಾಸ್ ಆಗಿದೆ, ಯಾವುದೇ ಥರದ್ದು ತೊಂದರೆ ಆಗ್ತಾ ಇಲ್ಲ. ಮೇಡಮ್ ನಿಮಗೆ ಹೆಂಗೆ ಅನಿಸ್ತಾ ಇದೆ? ಲೈಕ್ ಊಟಕ್ಕೂ ಯಾವುದಕ್ಕೂ ತೊಂದರೆ ಇಲ್ಲ. ಎಷ್ಟೋ ಚೇಂಜಸ್ ಆಗಿದೆ ಬಾಡಿಯಲ್ಲಿ ಎಷ್ಟೋ ಚೇಂಜಸ್ ಆಗಿದೆ ಸರ್. ರೈಟ್. ಸೊ ನಿಮಗೆ ಮಾಡಕತ್ತೆ ಎಷ್ಟು ದಿವಸ ಆದ್ಮೇಲೆ ನಿಮಗೆ ಇದು ನಾವು ಮಾಡ್ತಾ ಸರಿ ಇದೆ ಚೆನ್ನಾಗಿದೆ ಅಂತ ಯಾವಾಗ ಅನ್ನೋದು ಸ್ಟಾರ್ಟ್ ಆಗ್ತದೆ? 1 ವೀಕಲ್ಲೇ ಸರಿ ಅನಿಸ್ತು ನಮಗೆ. ಗೊತ್ತಾಯ್ತು, ಸ್ಟಾರ್ಟ್ ಆಯ್ತು. 1 ವೀಕಲ್ಲೇ ಇದಾಯಿತು. ಓಕೆ ಸರಿ. ಸರ್ ನಿಮ್ದು ಎಷ್ಟಿತ್ತು ಮುಂಚೆ ವೇಟ್? 84.5 ಇತ್ತು. ಈಗ ಎಷ್ಟಿದ್ದೀರಾ? 72 kgs ಇದ್ದೀರಾ. ಸೊ ಆಲ್ಮೋಸ್ಟ್ ಅಂದರೆ 12.5 kg ಕಡಿಮೆ ಆಗಿದ್ದೀರಾ. ಓಕೆ. ಹೆಂಗೆ ಅನಿಸ್ತಾ ಇದೆ 12.5 kg ಕಡಿಮೆ ಮಾಡಿದ್ಮೇಲೆ ನಿಮ್ಗೆ ಏನು ಫೀಲಿಂಗ್ ಅನಿಸ್ತಾ ಇದೆ? ತುಂಬ ಚೆನ್ನಾಗಿ ಆಗ್ತಾ ಇದೆ, ಏನು ಪ್ರಾಬ್ಲಮ್ ಆಗ್ತಾಯಿಲ್ಲ ನನಗೆ. ಅಡ್ಡಾಡೋ ಕಾಂಪ್ಲಿಕೇಶನ್ನು ಯಾವುದು ಕಳ್ಕೊಂತು ಹೇಳೋದಕ್ಕೆ ಯಾವುದೇ ಥರ ತೊಂದರೆ ಇಲ್ಲ. ಫುಲ್ ಬಾಡಿ ಎಲ್ಲ ಹಗರಾಗಿದೆ, ಫೀಲ್ ಫ್ರೀ. ಸೊ ಏನಾದರೂ ನೀವು ಮುಂಚೆಗೂ ಈಗ ಡಿಫ್ರೆನ್ಸ್ ಏನಾದ್ರು ಗೊತ್ತಾಗತ್ತೆ ಅಂದರೆ ಲೈಕ್ ಆ 12 kg ಅಂದರೆ 84 kg ಇದ್ದಾಗೂ ಈಗ 72 kg ಬಂದಾಗ ಏನಾದ್ರು ಚೇಂಜಸ್ ಹೇಳ್ಬೋದಾ? ಯಾವ ಚೇಂಜಸ್ ಹೆಂಗೆ ಅನಿಸ್ತಾ ಇದೆ? ಅಲ್ಲ, ತುಂಬ ಆ್ಯಕ್ಟಿವ್ ಆಗಿದೆ. ಆಗ ಆ್ಯಕ್ಟಿವ್ ಆಗ್ತಾ ಇರಲಿಲ್ಲ. ಕುಂದ್ರಬೇಕು, ಎದ್ದು ಅಡ್ಡಾಡಬೇಕು ಅನಿಸ್ತಾ ಇರಲಿಲ್ಲ. ಈಗೆಲ್ಲ ಕುಂದ್ರಬೇಕು ಅನಿಸಲ್ಲ, ಅಡ್ಡಾಡಬೇಕು ಅನಿಸುತ್ತೆ. ಆ ಥರ ಫೀಲ್ ಆಗ್ತದೆ. ಅಂದ್ರೆ ಲೈಟ್ ಆಗಿ ನಿಮ್ಗೆ ಫುಲ್ ಎನರ್ಜೆಟಿಕ್ ಆಗಿ. ಲೇಜಿನೆಸ್ ಎಷ್ಟೋ ಕಡಿಮೆ ಆಗಿದೆ ಸರ್. ಹಾಂ, ಲೇಜಿನೆಸ್ ಕಡಿಮೆ. ನಿಮ್ದು ಎಷ್ಟಿತ್ತು ವೇಟ್? 72 ಇತ್ತು. 72. ಈಗ ಎಷ್ಟಿದ್ದೀರಾ? ಈಗ 65 ಇತ್ತು. 65. ಓಕೆ, ರೈಟ್. ಆಲ್ಮೋಸ್ಟ್ ಲೈಕ್ ಅಂದ್ರೆ 7-8 kg ಕಡಿಮೆ ಆಗಿದೆ. ಸೊ ನಿಮಗೆ ಹೆಂಗೆ ಅನಿಸ್ತಾ ಇದೆ? ರುಟೀನ್ ಅಂದ್ರೆ ಲೈಕ್ ಈಗ ಯೂಶುವಲ್ ಲೇಡೀಸ್ ಅಂದ್ರೆ ನಾರ್ಮಲ್ ಹೌಸ್ ವೈಫ್ ಅಂದ್ರೆ ಬೆಳಗ್ಗೆ ಅಂದ್ರೆ ರಾತ್ರಿ ಮಟ್ಟ ಕೆಲಸ ಮಾಡ್ತಾ ಇರ್ತಾರೆ. ಸೊ ನೀವು ಮುಂಚೆ ಆ ವೇಟ್ ಜಾಸ್ತಿ ಇದ್ದಾಗ ಈ ತರ ಪ್ರೊಸೀಜರ್ ಕೈಗೆಲ್ಲ ಕಂಪ್ಲೀಟ್ ಆದ್ಮೇಲೆ ಈಗ ಏನು ಡಿಫ್ರೆನ್ಸ್ ಅನಿಸ್ತಾ ಇದೆ? ಕೆಲಸ ಮಾಡ್ತಿದ್ವಿ, ಆದರೆ ಈಗ ಸ್ವಲ್ಪ ಖುಷಿಯಿಂದ ಮಾಡ್ತೀವಿ. ಹಗರ್ ಕೂತೆದ್ದಳಕ್ಕೆ ಮಾಡೋಕ್ಕೆ ಏನೂ ತೊಂದರೆ ಅನ್ಸಲ್ಲ. ಕೈ ಊರೇನು ಎದ್ದಾಳಬೇಕು ಅಂತ ಅನ್ಸಲ್ಲ. ಈಗ ಬಹಳ ಕಡೆ ನಾನು ಅಂದ್ರೆ ಹೌಸ್ ವೈಫ್ ಅಲ್ಲಿ ನೋಡ್ತೀನಿ, ಅಂದ್ರೆ ಸ್ಟ್ರೆಸ್ ತಗೊಂಡು ಕೆಲಸ ಮಾಡ್ತಾ ಇರ್ತಾರೆ, ಮ್ಯಾನೇಜ್ ಮಾಡಕ್ ಆಗ್ತಲ್ಲ. ಯಾಕಂದ್ರೆ ಯಾವಾಗ ಈ ತರ ಆಗತ್ತಂದ್ರೆ ನಮ್ಮ ಬಾಡಿ ನಮಗೆ ಮ್ಯಾಚ್ ಆಗ್ತಾ ಇದೆ. ಈಗ ನಾವು ಎಂಗೇಜ್ ಇದ್ದಾಗ ಎಲ್ಲ ಹೆಂಗ್ ಕೆಲಸ ಮಾಡ್ತೀವಿ ಬರ್ತಾ ಆಗಲ್ಲ. ಅವಾಗ ಏನಾಗೈತೆ, ಸಿಟ್ಟು ಬರೋದು ಇದೆಲ್ಲ ಆಗ್ತಾ ಇರುತ್ತೆ. ಬಟ್ ಈಗ ನಿಮ್ಗೆ ಅದು ಕಡಿಮೆ. ಓಕೆ. ಈಗ ನೀವು ಆಕ್ಚುಲಿ ಮಿಡ್ಲಲ್ಲಿ ನೀವು ಹೇಳಿದ್ರಿ ಸರ್ ಹೊರಗಡೆ ಊರಿಗೆ ಹೋದ್ರೆ ಹೆಂಗೆ ಅಂತ. ನೀವು ಈ 3 ತಿಂಗಳಲ್ಲಿ ಒಂದ್ಸಲ ಟ್ರಿಪ್ಪಿಗೆ ಹೋಗಿ ಬಂದ್ರಿ, ಪ್ಲಸ್ ಆಮೇಲೆ ಮನೇಲಿ ಮದುವೆನೂ ಮಾಡಿದ್ರಿ. ಸೊ ಇವಾಗ ಇಷ್ಟೆಲ್ಲ ಮೇಂಟೈನ್ ಮಾಡಿ ಕೂಡ ನಂಗೂ ಖುಷಿ ಆಯ್ತು. ಯಾಕಂದ್ರೆ ನೀವು 1 ವಾರ ಅಷ್ಟೆಲ್ಲ ಮಾಡಿದ್ರು ಕೂಡ ಎಲ್ಲೂ ಏನು ಜಾಸ್ತಿ ಆಗಿದೆ ಅಂತ. ಬಟ್ ನಿಮಗೆ ಹೆಂಗೆ ಅನಿಸ್ತಾ ಇದೆ? ಹೌದು, ನಾವು ಅಂದರೆ ಆ ಥರ ನೀವು ಹೇಳಿದ್ರೆ ಫಾಲೋಅಪ್ ಮಾಡಿದ್ದೀವಿ. ಆ ಥರ ನಾವು ಮೇಂಟೈನ್ ಮಾಡಿದ್ವಿ. ಏನೂ ತೊಂದರೆ ಆಗಲಿಲ್ಲ ನಮಗೆ. ಆಮೇಲೆ ತಿನ್ಬೇಕು, ಬಿಟ್ಟಿದೀವಿ ಅನ್ನೋ ಫೀಲಿಂಗು ಇಲ್ಲ. ಅದನ್ನ ನೋಡಿದ್ರೆ ತಿನ್ಬೇಕು, ನಾವು ಬಿಟ್ಟಿದೀವಲ್ಲ ಅನ್ನೋ ಕೊರಗೂ ಆಗ್ತಾ ಇಲ್ಲ. ಓಕೆ. ಸೊ ಈಗ ಸಾಕಷ್ಟು ಜನ ಲೈಕ್ ನಾವು ಬಹಳ ಕಡೆ ಹೇಳ್ತಾರೆ, ನಾನು ಮನೆ ಫುಡ್ ತಿಂತಾ ಇದ್ದೀನಿ, ನಾವು ಇದನ್ನಾಗಿದ್ದೀವಿ, ನಮ್ಗೆ ಆದ್ರೂ ಈ ತರ ಆಗ್ತಾ ಇದೆ ಅಂತ. ಬಟ್ ಈಗ ನೀವು ಮುಂಚೆ ನಿಮ್ಮ ಒಂದು ಆಹಾರ ಪದ್ಧತಿಗೂ ಬಟ್ ಈಗ ನಮ್ಮ ಜೊತೆ ಇಲ್ಲಿ ಬಂದ ನೀವೆಲ್ಲ ಈಗ ಕಲ್ತ್ಕೊಟ್ರಂತ ಬೇರೆ ನಾವೀಗ ಒಂದಿಷ್ಟು ಡಿಟಾಕ್ಸ್ ಮೆಥಡ್ ಅಂತ ಹೇಳಿದ್ವಿ, ಆಮೇಲೆ ಬಾಡಿ ಸ್ಟ್ರೆಂತ್ ಮೆಥಡ್ ಅಂತ ಹೇಳಿದ್ವಿ, ಬಾಡಿ ರಿಪೇರಿ ಬಗ್ಗೆ ಎಲ್ಲ ಹೇಳಿದ್ವಿ. ಸೊ ಇದು ಎಲ್ಲಾನು ಹೆಂಗ್ ಅನಿಸ್ತಾ ಇದೆ ನಿಮಗೆ? ಮುಂಚೆಗೂ ಈಗ ಏನೇನು ಕಲ್ತ್ರಿ, ಹೆಂಗ್ ಚೇಂಜಸ್ ಆಗಿದೆ ಸರ್. ಬರೇದು ಅಕ್ಕಿ ಗೋಧಿ ಅಷ್ಟೇ ಊಟ ಮಾಡ್ತಾ ಇದ್ವಿ. ಈಗೆಲ್ಲ ಸಿರಿಧಾನ್ಯ ಎಲ್ಲ, ಆಮೇಲೆ ಮಸಾಲಾ ವಾಟ್ರು, ಅದರಿಂದ ಚಕ್ಕಿ ಜೀರಿಗೆ ಎಲ್ಲ ತಗೊಳ್ತಾ ಇದ್ವಿ. ಡ್ರೈ ಫ್ರೂಟ್ಸು, ಪನ್ನೀರು ಎಲ್ಲಾನು, ವೆಜಿಟೇಬಲ್ಸು ಎಲ್ಲಾನು ತಿಂತಾ ಇದ್ದೆ. ಟೋಟಲ್ ಫುಡ್ಡೇ ಚೇಂಜ್ ಆಗಿದೆ ಸರ್. ಆದ್ರೆ ಮನೆದೇ ಅನ್ನೋ ಖುಷಿ. ಹಾ, ಊಟ ಮಾಡಿಲ್ಲ ಹಶ್ವಾಗಿದೆ ಅನ್ನೋ ಫೀಲಿಂಗ್ ಇಲ್ಲ. ಸೊ ಈ ತರ ಒಂದು ಆಹಾರ ಪದ್ಧತಿನ ನಾವು ಲೈಫ್ ಲಾಂಗ್ ಮಾಡಕ್ಕಾಗತ್ತಾ ಆಗಲ್ವಾ? ಆಗುತ್ತೆ ಸರ್, ಆಗುತ್ತೆ. ಸೊ ಈ ತರ ಈಗ ಯೂಶಲಿ ನಾವೇನ್ ಹೇಳ್ತೀವಿ ನಮ್ಮ ಕಡೆ ಕ್ಲೈಂಟ್ಸ್ ಬಂದಾಗ, ಬರೀ ನಾವು ವೇಟ್ ಲಾಸ್ ಅಷ್ಟೇ ಆಗುತ್ತಲ್ಲ, ಇಂಟರ್ ಫ್ಯಾಮಿಲಿ ಹೆಲ್ದಿ ಆಗ್ಬೇಕಂತ. ಯೂಶಲಿ ಈಗೆಲ್ಲ ಕಡೆ ಮುಂಚೆಲ್ಲ ನೀವು ಜಾಯಿಂಟ್ ಫ್ಯಾಮಿಲಿ ಇದೆಯಲ್ಲ, ಬಟ್ ಗ್ರೇಟ್ ಗುಡ್. ಬಟ್ ಬಹಳ ಕಡೆ ಹೆಂಗಂದ್ರೆ ಗಂಡ ಹೆಂಡತಿ ಮಕ್ಕಳು, ಅದೇ ಜಾಯಿಂಟ್ ಫ್ಯಾಮಿಲಿ. ಓಕೆ. ಸೊ ಈಗ ನಾವು ಅಟ್ಲೀಸ್ಟ್ ಎಂಟೈರ್ ಫ್ಯಾಮಿಲಿ ಚೇಂಜ್ ಆಗ್ಲಿಕ್ಕೆ, ಹೆಲ್ದಿ ಆಗ್ಲಿಕ್ಕೆ ಇದಾಗುತ್ತೆ ಅನ್ಸುತ್ತೆ. ಬಟ್ ನೀವೀಗ ಈ ತರ ಫಾಲೋ ಮಾಡಿದಾಗ ಸೊ ನಿಮ್ಮಲ್ಲಿ ಏನೇನು ಚೇಂಜಸ್ ಆಗಿದೆ? ಹುಡುಗರಿಗೂ ಪ್ರೋಟೀನ್ಸ್ ಕೊಡ್ತಾ ಇದ್ದೀವಿ, ಪನ್ನೀರ್ ಅದು ಕೊಡ್ತಾ ಇದ್ದೀವಿ, ಸ್ವಲ್ಪ ಬಿಸ್ಕೆಟ್ ಕಡಿಮೆ ಮಾಡಿದ್ದೀವಿ. ಆಮೇಲೆ ಸಾಲ್ಟು, ಆಯಿಲು ಎಲ್ಲ ನೀವು ಹೇಳಿದ್ದೆ ಬಳಸ್ತಾ ಇದ್ದೀವಿ ಟೋಟಲ್ ಆಗಿ.
ಸೊ ನೋಡಿ ಅದಕ್ಕೆ ಇಲ್ಲಿ ನಮ್ಮ ಪ್ರೋಗ್ರಾಮ್ ಏನಪ್ಪಾ ಅಂತಂದ್ರೆ ನಮಗೆ ಗೊತ್ತಿಲ್ಲದೆ ನಾವೇನ್ ಮಾಡ್ತೀವಿ ಈಗ ಎಲ್ಲ ನಮ್ಗೆ ಏನಾಗಿದೆ ಅಂದ್ರೆ ಕಮ್ಯುನಿಕೇಶನ್ ಅಂತಂದ್ರೆ ಟಿವಿ. ಓಕೆ, ಅಲ್ಲಿ ಯಾವ ಉಪ್ಪು ಹೇಳ್ತಾರೆ ಆ ಉಪ್ಪು ಯೂಸ್ ಮಾಡ್ತೀವಿ, ಅಲ್ಲಿ ಯಾವ ಪೇಸ್ಟ್ ಹೇಳ್ತಾರೆ ಆ ಪೇಸ್ಟ್ ಯೂಸ್ ಮಾಡ್ತೀವಿ, ಅಥವಾ ಯಾವ ಆಯಿಲ್ ಹೇಳ್ತಾರೆ ಯೂಸ್ ಮಾಡ್ತೀವಿ. ಬಟ್ ಯಾವ್ದು ಸರಿ ಯಾವ್ದು ತಪ್ಪು ಒಳ್ಳೇದು ಗೊತ್ತಿಲ್ಲ. ನಾವು ಇವನ್ ಕಾಸ್ಟ್ಲಿ ಕೊಟ್ಟು ತರ್ತಾ ಇದೀವಿ, ಬಟ್ ಆದ್ರೆ ಅದು ಒಳ್ಳೇದನ್ನ ದುಡ್ಡು ಕೊಡ್ತಂದ್ರು ಕೂಡ. ಬಟ್ ಅದಕ್ಕೆ ನಿಮ್ಗೆ ಇಲ್ಲೇ ಮಾಡಿದಾಗ ಹೌದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂದ್ರೆ ಏನು, ಸೊ ಯಾವ ಸಾಲ್ಟ್ ಯೂಸ್ ಅದು ನಿಮ್ಗೆ ಗೊತ್ತಾಗಿದೆ. ಓಕೆ ಗುಡ್. ಸರಿ, ಲೈಕ್ ಈಗ ಒಂದಿಷ್ಟು ಇಲ್ಲಿ ಹ್ಯಾಬಿಟ್ಸ್ ಎಲ್ಲ ನಿಮ್ಗೆ ಕಲ್ಕೊಂಡಿದ್ದೀರಾ. ಲೈಕ್ ಅದು ಎಕ್ಸಸೈಸ್ ಆಗಿರಲಿ, ಬ್ರೀದಿಂಗ್ ಎಕ್ಸಸೈಸ್ ಆಗಿರಲಿ, ಆಮೇಲೆ ಒಂದು ಯಾವ ಥರ ರೈಟಾಗಿ ಉಪವಾಸ ಮಾಡೋದಾಗಿರಲಿ, ಒಂದು 10,000 ಸ್ಟೆಪ್ಸ್ ಆಗಿರಲಿ, ನೀರು ಕುಡಿಯೋದು. ಸೊ ಇವೆಲ್ಲನೂ ಮುಂದೆ ಮಾಡ್ಕೊಂಡು ಹೋಗ್ಬೇಕಂತಿದ್ರೆ ಜಸ್ಟ್ 3 ತಿಂಗಳು ಮಾಡಿ ಇನ್ನ ಸಾಕು ಮತ್ತೆ ವಾಪಸ್ ಲೈಫ್ ಲಾಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ. ಅದ್ರ ಬಗ್ಗೆ ತೊಂದ್ರೆ ಏನಿಲ್ಲ, ಮುಂದೆ ಮಾಡಿದ್ರು ಯಾವ್ದು ತೊಂದ್ರೆ ಇಲ್ಲ. ಹಂಗಾಗಿ ಮಾಡಿದ್ರೆ ಏನು ಇದಿಲ್ಲ, ಈಜಿ ಅನ್ಸುತ್ತೆ ಮಾಡಕ್ಕೆ, ಕಂಟಿನ್ಯೂ ಮಾಡ್ತೀವಿ. ಸೊ ಇದು ಈಗ ನಾವು ಏನು ಮಾಡ್ತಾ ಇದೀವಿ, ಲೈಕ್ ಏನು ವಾರಿಯರ್ಸ್ ಆಫ್ ವೆಲ್ನೆಸ್ ನಮ್ಮ ವಾವ್ ಕಮ್ಯುನಿಟಿಯಿಂದ ಏನ್ ಜನರಿಗೆ ಈ ತರ ನಾವು ಅವೇರ್ನೆಸ್ ಕೊಡ್ತಾ ಇದೀವಿ, ಇದು ನಿಜವಾಗ್ಲೂ ಇವತ್ತಿನ ಲೈಫ್ ಅಲ್ಲಿ ಎಲ್ಲರಿಗೂ ಬೇಕಾಗಿದೆ. ಬೇಕಾಗಿದೆ ಸರ್, ಖಂಡಿತ ಬೇಕು. ಬರೇ ಇದು ವೇಟ್ ಲಾಸಿಗಂತ ಅಷ್ಟೇ ಅಲ್ಲ, ಮುಂದೆ ನಮ್ಮ ಮಕ್ಳಿಗೂ ಪ್ರೋಟೀನ್ ಕೊಡೋದೆಲ್ಲ ಹೇಳ್ಕೊಡ್ತೀರಾ. ಬರೇ ನಮಗೆ ಅಷ್ಟೇ ಹೇಳ್ಕೊಟ್ಟಿದ್ರೆ ಇದು ಅಲ್ಲ, ಮುಂದೆ ಈ ಹುಡುಗರಿಗೆ ಕೊಡ್ರಿ ಅಂತ ಎಲ್ಲ ಹೇಳ್ಕೊಡೋದ್ರಿಂದ ತುಂಬಾ ಉಪಯೋಗ ಇದೆ, ತುಂಬಾ. ಸೊ ನಿಮ್ಮ ಒಂದು ಅನಿಸಿಕೆ ನಮ್ಮ ಈ ಒಂದು ವಾವ್ ಕಮ್ಯುನಿಟಿ ಬಗ್ಗೆ 90 ದಿವಸ ನಮ್ಮ ಜರ್ನಿ ಮಾಡಿದ್ರಿ. ಲೈಕ್ ಈಗ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ ತರ ಆಗಿದ್ದೀರಿ ನೀವು. ಲೈಕ್ ಸೊ ನಮ್ಮ ಸರ್ವಿಸ್ ಹೇಗಿತ್ತು, ನಿಮಗೆ ಜರ್ನಿ ಹೇಗೆ ಅನಿಸ್ತಿದ್ವು? ಸೊ ಒಂದೆರಡು ನಮ್ಗೆ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಸರ್. ಸೌಮ್ಯ ಮೇಡಮ್ ಆಗಲಿ, ನೀವಾಗಲಿ, ಪ್ರೀತಿ ಮೇಡಮ್ ಆಗಲಿ, ತುಂಬ ಫೋನ್ ಮಾಡ್ತಾ ಇದ್ರಿ, ಕೇಳ್ತಾ ಇದ್ರಿ. ಆಮೇಲೆ ಏನಾದರೂ ಸುಸ್ತಾಯ್ತು ಅಂದರೆ ಇಲ್ಲ ಹಿಂಗಲ್ಲ ಹಿಂಗೆ ಮಾಡಿ ಅಂತ ನೀವೇ ಫೋನ್ ಮಾಡಿ ಮಾತಾಡ್ತಾ ಇದ್ರಿ. ಖುಷಿ ಆಗುತ್ತೆ ಸರ್, ತುಂಬ ಚೆನ್ನಾಗಿ ಅನಿಸುತ್ತೆ. ಒಂಥರ ಮನೆಯವರೇ ಕೇರ್ ಮಾಡ್ದಂಗೆ. ಎನಿ ಡೌಟ್ ಇದ್ರು ಏನೋ ಫೋನ್ ಮಾಡಿದ್ರು ನೀವು ರೆಸ್ಪಾನ್ಸ್ ಮಾಡ್ತಾ ಇದ್ರಿ. ಅದು ಈ ಥರ ಆಮೇಲೆ ಫುಡ್ಡಲ್ಲಿ ಏನೇನು ನಾವು ತೊಗೊಂಡಿದ್ರು ಡೌಟ್ ಇದ್ದರೆ ಇದೇನು ಅಂತ ಪ್ರತಿದಿನ ಅಪ್ಡೇಟ್ ಮಾಡ್ತಾ ಇದ್ರಿ, ಕೇಳ್ತಾ ಇದ್ರಿ. ತೂಕ ಹೆಚ್ಚಿಗೆ ಆದಾಗ ಏನಾಯಿತು ಪ್ರತಿಯೊಂದಕ್ಕೂ ಅಪ್ಡೇಟ್ ಮಾಡಿ ಗೈಡ್ ಮಾಡ್ತಾ ಇದ್ರಿ. ಯಾವುದು ಎಲ್ಲದಕ್ಕೂ ಖುಷಿ ಆಯಿತು. ಸೊ ನಾವೀಗ ನಿಮಗೆ ಪ್ರತಿ ತಿಂಗಳು ಇಲ್ಲಿ ಬಂದಾಗ ನಮ್ಮಲ್ಲಿ ಬಾಡಿ ಕಾಂಪೋಸಿಷನ್ ಅಂತ ಹೇಳಿ ಟೆಸ್ಟ್ ಮಾಡಕ್ಕೆ ಹೇಳ್ತಾ ಇದ್ದೀವಿ. ಓಕೆ, ಆ ಟೆಸ್ಟ್ ಮಾಡ್ಕೊಂಡಾಗ ನಿಮ್ಮಷ್ಟಕ್ಕೆ ನಿಮಗೆ ಹೆಂಗೆ ಅನಿಸ್ತಾ ಇತ್ತು? ಲೈಕ್ ಅವ್ರು ನಾವು ಹೆಂಗೆ ಎಷ್ಟು ಫ್ಯಾಟ್ ಕಡಿಮೆ ಆಗ್ತಾ ಇದೆ, ಎಷ್ಟು ಅದೊಂಥರ ಖುಷಿ ಆಯಿತು. ನಮ್ದು ಇಷ್ಟಿತ್ತು, ಇಷ್ಟಾಗಿದೆ, ಇಷ್ಟು ಮಾಡಬೇಕು, ಗೋಲ್ ಇದೆ, ಈಗ ಆಗ್ತಾ ಇದೆ, ಇನ್ನೂ ಇದನ್ನ ನಾನು ಬೆಟರ್ ಮಾಡಬೇಕು, ಹೇಗೆ ಮಾಡಬೇಕು ಒಂಥರ ನಾನು ಟೆಸ್ಟ್ ಮಾಡಿದಾಗ ಒಂದು ಖುಷಿ ಆಗ್ತಾ ಇತ್ತು, ಚೆನ್ನಾಗಿದೆ. ಕರೆಕ್ಟ್. ಯಾಕಂದ್ರೆ ಈಗ ನಿಮಗೆ ಒಂದು ಗೋಲ್ ಸಿಕ್ತಿ. ಎಸ್, ನನ್ನ ಆರೋಗ್ಯದ ಬಗ್ಗೆ ಈಗ ಭಾಳ ಜನಕ್ಕೆ ಅದಿರಲ್ಲ. ಓಕೆ, ನಿಮ್ಗೆ ಓಕೆ ನಂದು ಇಷ್ಟು ಮಸಲ್ ಇಂಪ್ರೂವ್ಮೆಂಟ್ ಆಗಬೇಕು, ನಂದು ಇಷ್ಟು ಫ್ಯಾಟ್ ಕಡಿಮೆ ಆಗಿದೆ. ಓಕೆ, ಸೊ ಅವಾಗ ನಿಮಗೆ ನೆಕ್ಸ್ಟ್ ಅದಕ್ಕೆ ನಿಮ್ಗೆ ಯಾಕೆ ನಾವು ಇಲ್ಲಿ ಬಂದು ಅದನ್ನ ಟೆಸ್ಟ್ ಮಾಡ್ಕೊಳ್ಳೋದು, ಅದು ನಿಮ್ಗೆ ಅದು ಗೊತ್ತಾಗುತ್ತೆ. ಇವನ್ ಈಗ ನೀವು ಬ್ಲಡ್ ಟೆಸ್ಟ್ ಮಾಡ್ತೀರಾ, ಇವನ್ ಈಗ ಬಿಫೋರ್ ಬ್ಲಡ್ ಟೆಸ್ಟ್ಗೂ ಈಗ ಅದಕ್ಕೂ ನಮ್ಗೆ ಗೊತ್ತಾಗುತ್ತೆ. ಸೊ ಏನೇನು ಚೇಂಜಸ್ ಆಗಿದೆ, ಆ ಕರೆಕ್ಷನ್ಸ್ ನಾವೇನು ಮಾಡ್ತೀವಿ ಅಂತಂದ್ರೆ ಎಲ್ಲ ಕಾಂಪ್ಲಿಕೇಶನ್ಸ್ ಆದಮೇಲೆ ಅವಾಗ ಹೋಗಿ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಅವಾಗ ನಮ್ಮ ಕೈ ನೀರು ಹೋಗಿರುತ್ತೆ, ಏನು ನಮ್ಗೆ ಮಾಡೋದು. ಅದಕ್ಕೆ ನಾವು ಇಲ್ಲಿ ನಮ್ಮ ಕಡೆ ಕ್ಲೈಂಟ್ಸ್ ಬಂದಾಗ ನಾವು ಹೇಳೋದು ಒಂದೇ, ಅವ್ರು ಬ್ಲಡ್ ಟೆಸ್ಟ್ ಮಾಡ್ಕೊಳ್ಳೋರು ನಾವು ಇವನ್ನ ಅವ್ರು ಗೈಡು ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯದ ಬಗ್ಗೆ ನಾವು ಅಲ್ಲೇ ನಾವು ಫಸ್ಟ್ ಸ್ಟೆಪ್ಪಲ್ಲಿ ನಾವು ಫೇಲ್ ಆದರೆ ಏನು ಮಾಡೋಕ್ಕಾಗಲ್ಲ. ಸೊ ಹೀಗಾಗಿ ನೀವು ಬಟ್ ಅದು ಮಾಡ್ಕೊಂಡಾಗ ನಿಮ್ಗೆ ಗೊತ್ತಾಯ್ತು, ಹೌದಪ್ಪ ಇಷ್ಟೊಂದು ಕರೆಕ್ಷನ್ಸ್ ಇದೆ, ನಾವು ಮಾಡ್ಕೋಬೇಕಂತ ಹೇಳಿ ಗೊತ್ತಾಗಿದೆ. ಸರಿ, ಸೊ ನಿಮ್ಮ ಕಡೆಯಿಂದ ಲೈಕ್ ಬೇರೆ ಜನರಿಗೆ ರೆಫರ್ ಮಾಡಕ್ಕೆ ನಿಮ್ಗೆ ಖುಷಿ ಆಗುತ್ತೆ? ತುಂಬಾ ಖುಷಿ ಆಗುತ್ತೆ, ಖಂಡಿತ ಮಾಡುತ್ತೆ. ಈ ಮುಂಚೆ ಅಂದ್ರೆ ಅದು ರೆಫರ್ ಮಾಡಿದ್ಮೇಲೆ ಅದರಿಂದ ಎಫೆಕ್ಟ್ ಆದ್ರೂ ನಾವು ಬಯಸ್ಕೋಬಾರ್ದು. ಈಗ ಯಾವುದೇ ತೊಂದರೆ ಇಲ್ಲ, ಈಗ 100% ಮಾಡ್ತೀವಿ. ಥ್ಯಾಂಕ್ ಯು. ಸೊ ಆ್ಯಕ್ಚುಲಿ ನಮ್ದು ಏನಪ್ಪ ಅಂದರೆ ನಾವು ನಮ್ಮ ಕಮ್ಯುನಿಟಿಯಿಂದ ಈಗಾಗಲೇ 20 ದೇಶದಲ್ಲಿ ಜನರಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಓಕೆ, ಇವನ್ ನಮ್ಮ ವಾವ್ ಹುಬ್ಬಳ್ಳಿ ಕಡೆಯಿಂದನೇ ಈಗ 6 ದೇಶದಲ್ಲಿ ನಾವು ಪೀಪಲ್ಗೆ ಆ್ಯಕ್ಚುಲಿ ಈಗ ಪ್ರೆಸೆಂಟ್ ಕೂಡ UK, ಕೆನಡಾ ಮತ್ತು ಇಂಡೋನೇಷಿಯಾ, ದುಬೈ ಇಲ್ಲೆಲ್ಲ ಕ್ಲೈಂಟ್ಸ್ ಇದ್ದಾರೆ ನಮಗೀಗ. ಸೊ ಇಲ್ಲಿಂದ ನಾವೆಲ್ಲರಿಗೂ ಆನ್ಲೈನಲ್ಲಿ ಕೂಡ ನಾವು ಪೀಪಲ್ ಗೈಡ್ ಮಾಡ್ತಾ ಇದ್ದೀವಿ. ಈಗ ಎಂಟೈರ್ಲಿ ಲೈಕ್ ಹುಬ್ಳಿ ಸುತ್ತಮುತ್ತಲಿರೋ ಬರಾಕಿದ್ವಿ. ಆ್ಯಕ್ಚುಲಿ ಅಪ್ ಟು ಈಗ ದಾವಣಗೆರೆಯಿಂದ ನಮ್ಮ ಕ್ಲೈಂಟ್ಸ್ ಬಂದು ಹೋಗ್ತಾರೆ. ಯಾಕಂದ್ರೆ ಇಲ್ಲಿ ಬಂದಾಗ ಅದನ್ನ ಚೆಕ್ ಮಾಡ್ಕೊಂಡಾಗತ್ತೆ. ಬಟ್ ಅದೇ ಈಗ ಬೆಂಗಳೂರು, ಮೈಸೂರು, ಹಾಸನ, ಮಂಡ್ಯ ಎಲ್ಲ ಕಡೆಯಿಂದ ಇದ್ದಾರೆ. ಬಟ್ ಅವರಿಗೆಲ್ಲ ಅಂದರೆ ಅಟ್ಲೀಸ್ಟ್ ನಾವು ಆನ್ಲೈನಲ್ಲಿ ಏನು ನಮ್ಮ ಟೆಸ್ಟ್ ಕೊಡೋಕ್ಕಾಗತ್ತೆ ಅದನ್ನು ನಾವು ಗೈಡ್ ಮಾಡ್ತಿದ್ದೀವಿ. ಇದೇ ಥರ ನಾವು 7 ವರ್ಷದಲ್ಲಿ ಹತ್ರ 2 ಲಕ್ಷ ಜನಕ್ಕೆ ಈಗ ಹೆಲ್ಪ್ ಮಾಡಿದ್ದೀವಿ. ಲೈಕ್ ನಾವು ಒಂದೇ ಎಂಟೈರ್ ಟೀಮ್ ಆಗಿ ಎಂಟೈರ್ ಇಂಡಿಯಾ ಈ ಥರ ಮಾಡ್ತಾ 20 ದೇಶಗಳಲ್ಲಿ ನಮಗೀಗ ಮಾಡ್ಲಿಕ್ಕೆ ಹೆಲ್ಪ್ ಆಗಿದೆ. ನಾವು ಒಂದೇ ಒಂದು ಏನಪ್ಪ ಗೋಲ್ ಅಂತಂದರೆ ಲೈಫ್ ಲಾಂಗ್ ಹೆಲ್ದಿಯಾಗಿ ಯಾವುದೇ ಥರ ಡಿಸೀಸ್ ಇಲ್ಲಿ ಹೆಂಗಿರ್ಬೇಕು ಅನ್ನೋದು ನಮಗೆ ಗೋಲ್. ಓಕೆ, ಈಗ ಎಕ್ಸಾಂಪಲ್ ನಿಮ್ಗೆ ನೆನಪಿದ್ರೆ ನಮ್ಮ ಲೈಕ್ ಗ್ರ್ಯಾಂಡ್ ಪೇರೆಂಟ್ಸ್, ಅಜ್ಜಿಯವ್ರು ಲೈಕ್ ಯಾವುದೇ ಥರ ಹೆಲ್ತ್ ಇಶ್ಯೂಸ್ ಹೇಳ್ತಾ ಇರಲಿಲ್ಲ. ಓಕೆನಾ, ಓಲ್ಡ್ ಏಜ್ ಅಲ್ಲಿ ಏಜ್ ಆಗಿದೆ ಅಂತ ಹೇಳಿ ನಾವು ಕೇಳ್ತೀವಿ, ಎಷ್ಟು ಏಜ್ ಆಗಿತ್ತು? 80 ಆಯ್ತು, 90, ಓಕೆ ಹಿಂಗೆ ಹೇಳ್ತಿದ್ವಿ. ಬಟ್ ಈಗ ಹೆಂಗಾಗಿದೆ ಅಂದ್ರೆ 30 ವರ್ಷಕ್ಕೆ ನಾವು ಮೆಡಿಕೇಶನ್ ತಗೊಂಡು ಆ ಥರ ನಮ್ಮ ಲೈಫ್ ನ ಮುಂದಾಗ್ತಾ ಇದೀವಿ ಅಲ್ವಾ. ಬಟ್ ಈಗ ಏನಪ್ಪಾ ಅಂದ್ರೆ ಈಗ ರೀಸೆಂಟ್ ಆಗಿ ನಾವು ಹೊಸ ಕೂಡ ಸ್ಟಾರ್ಟ್ ಮಾಡಿದೀವಿ. ಅದಕ್ಕೆ ವಾವ್ ಲಾಂಜಿವಿಟಿ ಅಂತ ಹೇಳ್ತೀವಿ. ಲಾಂಜಿವಿಟಿ ಅಂದ್ರೆ ನೀವು ಒಂದು 100 ವರ್ಷ ವಿತೌಟ್ ಎನಿ ಹೆಲ್ತ್ ಕಾಂಪ್ಲಿಕೇಶನ್ಸ್ ಸ್ಟಾರ್ಟ್ ಮಾಡೋದು. ಅದಕ್ಕೆ ನಮ್ದು ಇವನ್ ನೋಡಿದ್ರೆ ವಾರಿಯರ್ಸ್ ಆಫ್ ವೆಲ್ನೆಸ್ ಹೆಲ್ತ್ ಅಂಡ್ ಲಾಂಜಿವಿಟಿ ಅಂತಿದೆ. ಸೊ ಹೆಲ್ತ್ ಅಂಡ್ ಲಾಂಜಿವಿಟಿ ಅಂದ್ರೆ ನಾವು ಲೈಫ್ ಲಾಂಗ್ ವಿತೌಟ್ ಎನಿ ಹೆಲ್ತ್, ದೀರ್ಘಾಯುಷ್ ಅಂತ ಹೇಳ್ತೀವಲ್ಲ, ದೀರ್ಘಾಯುಷ್ ಅಂದ್ರೆ ಏನೂ ಹೆಲ್ತ್ ಕಾಂಪ್ಲಿಕೇಶನ್. ಇವತ್ತೇನಾಗಿದೆ ಮೆಡಿಸಿನ್ ತಗೊಂಡು ಲೈಫ್ ನ ಮುಂದಾಗ್ತಾ ಇದೆ.
ಓಕೆ, ಅದು ಕೂಡ ನಾವು ಭಾಳ ಜನಕ್ಕೆ ಹೆಲ್ಪ್ ಮಾಡ್ಬೇಕು. ಅದಕ್ಕೆ ನಾವು 2030ಕ್ಕೆ 1 ಕೋಟಿ ಜನಕ್ಕೆ ಹೆಲ್ಪ್ ಮಾಡ್ಬೇಕಂತ ಗುರಿ ಇಟ್ಕೊಂಡಿದ್ವಿ. ಅದಕ್ಕೆ ನಿಮ್ಮ ಒಂದು ಸಪೋರ್ಟ್ ಬೇಕಾಗತ್ತೆ ನಮಗೆ. ಸೊ ನೀವು ಹೆಲ್ದಿಯಾಗಿ ಪ್ಲಸ್ ಇದೇ ಥರ ಮೇಂಟೈನ್ ಮಾಡ್ತಾ ಸೊ ಲೈಫ್ ಲಾಂಗ್ ಹೆಲ್ದಿ ಆಗಿರ್ಬೇಕು ಅಂತ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.